ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಇವಾಗ ಇನ್ನೂ ತುಂಬ ಬಿಸಿಲು ಶುರುವಾಗ್ಬಿಟ್ಟದ್ರಿ. ಅಂಥದ್ರಲ್ಲಿ ಮಕ್ಕಳಿಗೆ ಬೇರೆ ಸ್ಕೂಲ್ ಹಾಲಿಡೇಸ್ ಬೇರೆ ಬಿಟ್ಟಿದೆ. ಹಂಗೆ ಆಫೀಸಿಗೆ ಹೋಗೋರು ಕೂಡ ಮಾರ್ನಿಂಗ್ ಆಫೀಸ್ ಆಗಿರೋದ್ರಿಂದ ಗಡಿಬಿಡಲ್ಲಿ ಏನು ಮಾಡೋಕ್ಕಂತನೂ ಗೊತ್ತಾಗಲ್ರಿ. ಅಂಥ ಟೈಮ್ನಲ್ಲಿ ಕೂಡ ಈ ಒಂದು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಬೋದು ರೀ. ನಾನು ಇವತ್ತು ಮಾಡ್ತಿರೋದು ಏನಂತ ಅನ್ಕೊತಾರೆ, ಇವತ್ತು ನಾನೊಂದು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ರೀ. ಮನೇಲಿ ಮಕ್ಳಿಗೆ ಹಾಲಿಡೇಸ್ ಅಲ್ವ ರೀ, ಈ ಥರ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ರೀ. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು, ಹೊಟ್ಟೆನೂ ತುಂಬುತ್ತೆ ರೀ. ಆಫೀಸಿಗೆ ಹೋಗೋರು ಕೂಡ ಈ ಥರ ಜ್ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ರೀ, ಕ್ಯಾರಿ ಮಾಡ್ಬೋದು. ಬಿಸಿಲಿಗಾಲದಲ್ಲಿ ಈ ಥರ ಒಂದು ಮಿಲ್ಕ್ ಶೇಕ್ ಕುಡಿದ್ರೆ ಹೊಟ್ಟೆನೂ ತುಂಬುತ್ತೆ ರೀ, ಆರೋಗ್ಯಕ್ಕೂ ಒಳ್ಳೆಯದು, ದೇಹನೂ ತಂಪಾಗಿರುತ್ತೆ ರೀ. ಕೆಲಸ ಮಾಡೋಕ್ಕೂ ಒಂಥರ ಫ್ರೆಶ್ನೆಸ್ ಅನ್ನಿಸ್ತತ್ತೆ ರೀ. ಹಾಗಂದ್ರೆ ಬರ್ರಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ಇಲ್ಲಿ ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. 4 ಸ್ಪೂನು ನಾನು ಬೆಲ್ಲ ತೊಗೊಂಡಿದ್ದೀನಿ ರೀ. ಇಲ್ಲಾಂದ್ರೆ ನೀವು ಸಕ್ಕರೆ ಕೂಡ ತೊಗೊಂಬೋದು. ನಾನು ಇಲ್ಲಿ 1 ರಿಂದ 2 ಸ್ಪೂನ್ ಜೇನುತುಪ್ಪ ತೊಗೊಂಡಿದ್ದೀನಿ ರೀ. ನಾನು ಇಲ್ಲಿ ಒಂದು ಬಟ್ಲ ಕಾಯಿಸಿ ಆರಿಸಿದ ಹಾಲು ತೊಗೊಂಡಿದ್ದೀನಿ ರೀ. ಮೊದಲಿಗೆ ನೋಡಿರಿ, ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಲ್ಲ, ಒಂದೊಂದೇ ಇವಾಗ ತೊಗೊಂಡು ಸಿಪ್ಪೆ ಬಿಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಬೇಕು ರೀ. ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ಭಾಳ ಉತ್ತಮ ರೀ. ಕಾಯಿ ಆದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಮಿಲ್ಕ್ ಶೇಕ್. ಹಣ್ಣಾಗಿರೋದು ಈ ಥರ ಹಣ್ಣಾಗಿದ್ದರೆ ಚೆನ್ನಾಗಿ ರೀ. ಮೆತ್ತಗೆ ಹಣ್ಣಾಗಿದ್ರೆ ಭಾಳ ಚೆನ್ನಾಗಿ ಬರ್ತದೆ ಮಿಲ್ಕ್ ಶೇಕ್. ಆದಷ್ಟು ಹಣ್ಣು ತೊಗೊಳ್ರಿ. ಈ ಥರ ನೋಡಿ ಸಿಪ್ಪಿ ಬಿಚ್ಚಿಟ್ಟಿದ್ದೀನಿ ರೀ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೊಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ, ಹಿಂಗೆ ಸಣ್ಣ ಸಣ್ಣ ಸ್ಲೈಸಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಒಂದೊಂದು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಹಣ್ಣಾದ್ರೆ ಈ ಥರ ನೀಟಾಗಿ ಬರ್ತೈತೆ ರೀ. ಕಾಯಿ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಜ್ಯೂಸ್. ಹಂಗಾಗಿ ಈ ಸಣ್ಣಗೆ ಕಟ್ ಮಾಡ್ತೀವಿ. ನೀವು ಯಾವ ಥರ ಆದರೂ ಕಟ್ ಮಾಡ್ಕೊಬೋದು. ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಬಾಳೆಹಣ್ಣು. ಈಗ ಇನ್ನೊಂದು ಕೂಡ ಒಂದು ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಪೂರ್ತಿ ಈ ಥರ ಹಣ್ಣಾದ್ರೆ ತುಂಬ ಟೇಸ್ಟ್ ಬರುತ್ತೆ ರೀ ಮಿಲ್ಕ್ ಶೇಕ್. ಸ್ವೀಟ್ ಕೂಡ ಚೆನ್ನಾಗಿರ್ತೈತೆ ರೀ, ಕುಡಿಯೋಕ್ಕೂ ಒಂಥರ ಚೆನ್ನಾಗಿರ್ತೈತೆ ರೀ. ಟೇಸ್ಟ್ ಸ್ವೀಟಾಗಿ ಚೆನ್ನಾಗಿರ್ತೈತೆ. ಕಾಯಿದ್ರೆ ಸ್ವಲ್ಪ ಒಗರು ಇರ್ತೈತೆ ರೀ, ಹಂಗಾಗಿ ಟೇಸ್ಟ್ ಬರೋಲ್ಲ. ಈ ಥರ ಹಣ್ಣಾಗಿರೋದು ಬಾಳೆಹಣ್ಣೆ ತೊಗೊಳ್ರಿ. ಇವಾಗ ಈ ಬಾಳೆಹಣ್ಣು ಕೂಡ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಯಾವ ಥರ ಆದರೂ ಕಟ್ ಮಾಡ್ಕೊಳ್ರಿ. ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬಾ ಟೇಸ್ಟ್ ಇರ್ತೈತೆ ರೀ ಇದು ಮಿಲ್ಕ್ ಶೇಕ್ ಮಾತ್ರ. ಮಕ್ಕಳಿಗಂತೂ ತುಂಬಾ ಒಳ್ಳೇದು ಇದು. ನಮಗೆ ದೊಡ್ಡವ್ರಿಗೆ ಕೂಡ ತುಂಬ ಒಳ್ಳೇದು ರೀ. ಎಕ್ಸ್ಪೆಷಲಿ ಸಮ್ಮರ್ ಟೈಮ್ಗಂತೂ ತುಂಬ ಒಳ್ಳೇದು ರೀ ಮಿಲ್ಕ್ ಶೇಕ್. ಮಕ್ಕಳು ಊಟ ಮಾಡಂದ್ರೆ ಮಾಡಲ್ರಿ, ಅಂಥ ಟೈಮ್ನಲ್ಲಿ ಕೂಡ ಇಂಥ ಒಂದು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ನಾನು ಇಲ್ಲಿ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಗ್ಲಾಸ್ಗೆ ಆಗೋಷ್ಟು ಮಾಡಿದ್ದೀನಿ ರೀ. ನಿಮಗೆ ಬೇಕಾದರೆ ಇನ್ನೂ ಹೆಚ್ಚು ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಂಡ್ರೆ ಆಯ್ತು ರೀ. ನಾನು ಇಲ್ಲಿ 1 ಗ್ಲಾಸಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ರೀ. ಜಾಸ್ತಿ ಮಾಡ್ಕೊಬೇಕಂದ್ರೆ ಇದು ಡಬಲ್ ಮಾಡ್ಕೊಂಡ್ರೆ ಆಯ್ತು ರೀ. ನಾನು 3 ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಅಂದರೆ ಕಟ್ ಮಾಡ್ಕೊಬೋದು. ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡ್ಕೊಂಡಿದ್ನಲ್ರಿ ಬಾಳೆಹಣ್ಣು, ಅದನ್ನ ಹಾಕ್ತಾಯಿದ್ದೀನಿ. ಎಲ್ಲದೂ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ 1.5 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ರೀ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತೇಳಿ ಹಾಕ್ಕೊತೀನಿ ರೀ. ಇದು ಚೆನ್ನಾಗಿರ್ತೈತೆ ರೀ ಅದು ಹಾಕಿದ್ರೆ. ಇವಾಗ 3 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಬೆಲ್ಲ ಬದಲು ನೀವು ಸಕ್ಕರೆ ಆದರೂ ಹಾಕೊಬೋದು, ಇಲ್ಲ ಕಲ್ಲು ಸಕ್ಕರೆ ಕೂಡ ಹಾಕೊಬೋದು ರೀ. ಅದು ಕೂಡ ತುಂಬ ಒಳ್ಳೇದು ಆರೋಗ್ಯಕ್ಕೆ, ಕಲ್ಲು ಸಕ್ಕರೆ ಹಾಕಿದ್ರೆ ಕೂಡ. ನಾನು ಇಲ್ಲಿ 3 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಒಂದು ಬಟ್ಲಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ. ಕಾಯಿಸಿ ಆರಿಸಿದ್ದಾಳ್ರಿ ತಣ್ಣನ ಹಾಲಿದು. 1 ಬಟ್ಲಷ್ಟು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಯಾವುದು ಇರ್ತತ್ರೆ ಅದು ಹಾಕೊಬೋದು ಡ್ರೈ ಫ್ರೂಟ್ಸ್. ಈಗ ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಸಣ್ಣ ರುಬ್ಕೊಂಬರ್ಬೇಕ್ರಿ ಇದನ್ನು ನೋಡಿರಿ. ಈ ಥರ ಹಾಕ್ಕೊಂಡು ಈಗ 1 ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ ಇಷ್ಟು ಥಿಕ್ನೆಸ್ ಬಂದಿದೆ ರೀ ಮಿಲ್ಕ್ ಶೇಕ್. ನಿಮಗಿನ್ನ ಒಂದು ಸ್ವಲ್ಪ ಹಾಲು ಜಾಸ್ತಿ ಬೇಕಂದ್ರೂ ಕೂಡ ಹಾಕೊಬೋದು ರೀ. ನಾನು 1 ಗ್ಲಾಸಿಗೆ ಆಗೋಷ್ಟು ಮಾಡಿದ್ದೀನಿ ನೋಡಿರಿ. ಇವಾಗ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ರೀ. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಹಂಗಾಗಿ ತುಂಬ ಬಿಸಿಲಿರೋದ್ರಿಂದ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ರೀ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ರೀ, ಡೆಕೋರೇಟಿವ್ಗೋಸ್ಕರ ಅಷ್ಟೇ. ಇದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ರೀ. ಸಣ್ಣದಾಗಿ ಹೆಚ್ಚಿದ ಬಾಳೆಹಣ್ಣು ಕೂಡ ಮೇಲೆ ಹಾಕ್ತಾಯಿದ್ದೀನಿ ರೀ ನಾನು.
ನೀವು ಹಂಗೆ ಡೈರೆಕ್ಟ್ ಕುಡಿಯೋದಾದ್ರೆ ಹಂಗೆ ಕುಡಿಬೋದು ರೀ. ನಾನು ಇಲ್ಲಿ ಡೆಕೋರೇಟಿಗೋಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿರಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗೈತೆ ರೀ. ಹೆಂಗೆ ಬಂತಂತೇಳಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಮೆಂಟ್ ಕೊಡೋದು ಮಾಡಿರಿ. ನೋಡಿರಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿ ರೀ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೆಂಗೆ ಬಂತಂತೇಳಿ ನಮಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.